ನಮಸ್ಕಾರ. ವನಿಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಟೇಬಲ್ಲು ಅಂದರೆ ಡೈನಿಂಗ್ ಟೇಬಲ್ಲು ಎಷ್ಟು ಸುಂದರವಾಗಿದೆ. ಇವಾಗಿನ ಫ್ಯಾಷನ್ನು ಅಂದ್ಕೊಳ್ಬೇಕು, ಅಷ್ಟು ಚೆನ್ನಾಗಿದೆ. ಮತ್ತು ಆ್ಯಂಟಿಕ್ ಪೀಸ್ ಥರ ಇದೆ, ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ತುಂಬ ಲಕ್ಷಣವಾಗಿದೆ. 4 ಚೇರು ಮತ್ತು ನೋಡಿ ಎಲ್ಲೂ ಡಿಸೈನ್ ಇಲ್ಲ, ಪ್ರಭಾವಳಿ ಇಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಊಟ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಬರೀ ಮರದಿಂದ ಮಾಡಿರೋ ಅಂಥದ್ದು, ವುಡ್ಡಿಂದನೇ, ಮತ್ತೆ ಏನೂ ಉಪಯೋಗಿಸಿಲ್ಲ ಇವರು. ಕಾಲುಗಳೆಲ್ಲ ತುಂಬ ಚೆನ್ನಾಗಿದೆ, ದಪ್ಪ ದಪ್ಪಕ್ಕೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಶೀಟು ಕೂತ್ಕೊಳ್ಳೋದಕ್ಕೆ ಕುಷನ್ ಶೀಟಲ್ಲಿ ಹಾಕಿ ಅದು ಕೂಡ ಮರದಿಂದನೇ ಮಾಡಿದ್ದಾರೆ. ಒಂದು ಚೂರೂ ಬೇರೆ ಏನೂ ಉಪಯೋಗಿಸಿಲ್ಲ. ಅಂದರೆ ಫೈಬರ್ ಆಗಲಿ ಪ್ಲ್ಯಾಸ್ಟಿಕ್ ಆಗಲಿ ಆ ಥರ ಯಾವುದೂ ಉಪಯೋಗಿಸ್ತಾನೆ ಬರೀ ಮರದಿಂದನೇ, ಗ್ಲಾಸ್ ಆಗಲಿ ಏನೂ ಉಪಯೋಗಿಸಿಲ್ಲ, ಬರೀ ಮರದಿಂದನೇ. ತುಂಬಾ ಚೆನ್ನಾಗಿದೆ. ಮತ್ತು ನೋಡೋದಕ್ಕೂ ಒಳ್ಳೆ ಫ್ಯಾಷನಬಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ನೋಡಿ ಎಷ್ಟು ಚೆಂದ ಇದೆ ಅಂದರೆ ಟೇಬಲ್ಲು. 4 ಚೇರು ಆರಾಮಾಗಿ ಕೂತ್ಕೊಂಡು ಊಟ ಮಾಡೋ ಅಂಥದ್ದು. ನೋಡಿ ಎಷ್ಟು ಲಕ್ಷಣವಾಗಿ ಕಾಣುತ್ತೆ. ಮತ್ತು ಈಗ ಬಂದಿರೋ ಅಂಥದ್ದು, ಹಿಂದಿನ ಕಾಲದಲ್ಲಿ ನಮಗೆ ಡಿಸೈನು ಅದು ಇದು ಅಂತ ತುಂಬ ಬರ್ತಿತ್ತು. ಇವಾಗ ನೋಡಿ ಏನಿಲ್ಲ, ಆರಾಮಾಗಿ ಬರೀ ಮರದಿಂದನೇ ಮಾಡೋ ಅಂಥದ್ದು ಆ್ಯಂಟಿಕ್ ಪೀಸ್ ಥರನೇ ಇವಾಗೆಲ್ಲ ಇದನ್ನೇ ಚಾಯ್ಸ್ ಮಾಡ್ತಿದ್ದಾರೆ. ಆವಾಗೆಲ್ಲ ನಮಗೆ ಪ್ರಭಾವಳಿ ಇರಬೇಕು, ಮೇಲೆ ಟೇಬಲ್ ಮೇಲೆ ಗ್ಲಾಸ್ ಇರಬೇಕು, ಗ್ಲಾಸು ಮತ್ತು ಚೇರ್ಗಳೆಲ್ಲ ಡಿಸೈನ್ ಚೇರ್ಗಳು ಬೇಕು, ಹಾಗೆ ಹೀಗೆ ಅಂತ ಎಲ್ಲ ಇತ್ತು. ಈಗ ನೋಡಿ ಯಾವುದೂ ಇಲ್ಲ, ಎಲ್ಲದೂ ನಾರ್ಮಲ್ಲು ಹಿಂದಿನ ಕಾಲದಲ್ಲಿ ಏನಿತ್ತೋ ಅದಕ್ಕೇ ಬಂದಿದ್ದಾರೆ. ಅದನ್ನೇ ಈಗ ಪರ್ಚೇಸ್ ಮಾಡ್ತಿದ್ದಾರೆ. ಮಾಡಿಸೋದಿದ್ರೂ ಕೂಡ ಅದನ್ನೇ ಮಾಡಿಸ್ತಿದ್ದಾರೆ. ಇವ್ರು ಮಾಡಿಸಿರೋದು ಎಷ್ಟು ಚೆಂದ ಮಾಡಿಸೋರೆ ಅಂದರೆ ಎಲ್ಲೂ ಒಂದು ಚೂರು ಡ್ಯಾಮೇಜ್ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಥರ ಟೇಬಲ್ಗಳು ಇವಾಗ ನಮಗೂ ತುಂಬ ಇಷ್ಟ ಆಗುತ್ತೆ. ಅದರಿಂದ ಮರನೂ ತುಂಬ ಚೆನ್ನಾಗಿದೆ. ಈ ಟೇಬಲ್ ಮಾಡಿರೋವಂಥ ಮರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಲಕ್ಷಣವಾಗಿ ಚೆನ್ನಾಗಿ ಬಂದಿದೆ. ಅದೇ ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು. ಈ ಥರ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ಮರ ಅಂದರೆ ಬರೀ ಪ್ಲೈನಲ್ಲೇ ಮಾಡಿರ್ತಾರೆ ಕೆಲವರು, ಅಂದರೆ ಒಂದೇ ಕಲರ್ ಇರುತ್ತೆ. ಇದು ಹಂಗಲ್ಲ, ಡಬಲ್ ಕಲರಲ್ಲಿ ತುಂಬಾ ಲಕ್ಷಣವಾಗಿ ಚೆನ್ನಾಗಿ ಬಂದಿರೋ ಅಂಥದ್ದು. ಮತ್ತು ಇದಕ್ಕೆ ಹೆಚ್ಚು ಪ್ಲೇಸು ಬೇಕಾಗಿಲ್ಲ, ಸ್ವಲ್ಪ ಪ್ಲೇಸಲ್ಲೇ ಇಟ್ಕೊಳ್ಳೋ ಅಂಥದ್ದು. 4 ಚೇರಿಂದು ಸ್ವಲ್ಪ ಪ್ಲೇಸಲ್ಲಿ ನಾವು ಆರಾಮಾಗಿ ಇಟ್ಕೊಂಡು ಮತ್ತು ಬೇರೆ ಕಡೆಗೂ ನಾವು ಶಿಫ್ಟ್ ಮಾಡಿಕೊಡ್ಬೋದು. ಬೇರೆ ಊರಿಗೆ ಹೋಗ್ತೀವಿ ಅಂದರೆ ಕ್ಯಾರಿ ಮಾಡೋದಕ್ಕೂ ತುಂಬ ಸುಲಭವಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.